ಆ ಕುಟುಂಬವನ್ನು ನಡೆಸಿದರು. ದೇವೇಗೌಡರು ಸಂಪೂರ್ಣವಾಗಿ ರಾಜಕೀಯದಲ್ಲಿ ತೊಡಗಿಸ್ಕೊಂಡಂಥ ಸಂದರ್ಭದಲ್ಲಿ ಅವ್ರ ಮಕ್ಕಳಿಗೆ ಆದರ್ಶರಾಗಿ, ಕುಟುಂಬಕ್ಕೆ ಆದರ್ಶರಾಗಿ, ಕರ್ನಾಟಕದ ಎಲ್ಲ ಜನರಿಗೆ ಆದರ್ಶವಾಗಿ ಒಬ್ಬ ಭಾರತೀಯ ಮಹಿಳೆ ಹೇಗಿರಬೇಕು, ಹೇಗಿರಬಹುದು ಅನ್ನುವಂಥದ್ದನ್ನು ತಮ್ಮ ಜೀವನ ಪೂರ್ತಿ ನಡೆದುಕೊಂಡು ತೋರಿಸಿದ್ದಾರೆ. ಹಾಗಾಗಿ ಅವರ ನಡೆಯಲ್ಲಿ, ನುಡಿಯಲ್ಲಿ, ಜೀವನದಲ್ಲಿ ಒಂದು ಸತ್ಸಂಪ್ರದಾಯವನ್ನು ಬಿಟ್ಟು ನಮ್ಮನ್ನು ಅಗಲಿದ್ದಾರೆ. ಆ ತಾಯಿಗೆ ಸ್ವರ್ಗ ಸಿಗಲಿ, ಆ ತಾಯಿ ಚಿರಂಜೀವಿ ಆಗಲಿ, ಆ ಕುಟುಂಬಕ್ಕೆ ಭಗವಂತ ಶಕ್ತಿಯನ್ನು ಕರುಣಿಸಲಿ, ನಾಡಿಗೆ ಶಕ್ತಿಯನ್ನು ನೀಡಲಿ ಭಗವಂತ ಅಂಥೇಳಿ ಭಗವಂತನಲ್ಲಿ ಪ್ರಾರ್ಥಿಸ್ತಾ ನನ್ನ ಶ್ರದ್ಧಾಂಜಲಿ ನಮನಗಳನ್ನು ಸಲ್ಲಿಸ್ತೀನಿ.